ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫಿಶ್ ಕರಿಯನ್ನು ನನ್ನ ಸ್ಟೈಲಲ್ಲಿ ಅಂದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಯಾವ ರೀತಿಯಾಗಿ ಫಿಶ್ ಕರಿಯನ್ನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿದ್ರೆ ಇದೇ ರೀತಿಯೇ ಮತ್ತೆ ಮತ್ತೆ ನೀವು ಮಾಡ್ತೀರಾ. ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಬರುತ್ತೆ. ನನಗೆ ತುಂಬಾ ಇಷ್ಟ ಈ ಥರ ಮಾಡೋದು. ಏಕೆಂದರೆ ಎಲ್ಲರೂ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಈ ಥರ ಮಾಡಿದ್ರೆ. ಅದು ಕೊನೆವರೆಗೂ ಲಾಸ್ಟ್ ಒಂದು ಡ್ರಾಪ್ ಮೀನು ಸಾರು ಉಳಿದ್ರೂ ಅದನ್ನು ಬಿಡಲ್ಲ. ಅಲ್ಲಿವರೆಗೂ ಅದನ್ನು ಇಷ್ಟಪಟ್ಟು ತಿಂತಾರೆ. ವೇಸ್ಟ್ ಆಗ್ಲಿಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಫಿಶ್ ತೊಗೊಂಬಂದು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀಟಾಗಿ ತೊಳೆದು ನೀರೆಲ್ಲ ನೀಟಾಗಿ ಆರಿಸ್ಕೊಳ್ತೀನಿ. ಚೆನ್ನಾಗಿ ತೊಳ್ಕೊಳ್ಬೇಕು ಫಸ್ಟು ನೀಟಾಗಿ. ನೀರೆಲ್ಲ ತೆಗೆದಿದ್ದೀನಿ. ಇದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ನಾನು. ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಮೀನಿನ ಅಡ್ಡ ಸ್ಮೆಲ್ ಬರುತ್ತಿರುತ್ತಲ್ವ, ಅದು ಕಡಿಮೆ ಆಗುತ್ತೆ. ಅದಕ್ಕೆ ಈ ಥರ ಮಾಡಿಟ್ಕೊಳ್ಳೋದು. ನೀಟಾಗಿ ಅರಿಶಿನ ಮೆತ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮಸಾಲೆ ರೆಡಿ ಆಗೋಷ್ಟರಲ್ಲಿ ಒಂದು ನೀರು ಥರ ಬಿಟ್ಕೊಳ್ಳುತ್ತೆ. ಆ ನೀರನ್ನ ಚೆಲ್ಲಿ ಬಿಡಬೇಕು. ಆವಾಗ ಸ್ಮೆಲ್ಲು ಸಹ ಬರಲ್ಲ, ಸಾರು ಚೆನ್ನಾಗಾಗುತ್ತೆ, ಸ್ಮೆಲ್ ಒಳ್ಳೆ ಬರುತ್ತೆ. ಅಡ್ಡ ಮೀನು ಸ್ಮೆಲ್ ಏನೂ ಇರೋದಿಲ್ಲ. ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ತಗೊಂಡಿದ್ದೀನಿ, ಹಾಗೆ ಶುಂಠಿ ಪೌಡರ್ ತಗೊಂಡಿದ್ದೀನಿ, ಹಾಗೆ ಅರಿಶಿನದ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಕಾಳು ಮೆಣಸು, ಜೊತೆಗೆ ನಮ್ಮಲ್ಲಿ ಇದು ಹುಳಿಯನ್ನು ನಾವು ನೀವು ಬಳಸೋ ಥರ ಹುಣಸೆ ಹುಳಿ ಬಳಸಲ್ಲ. ಇದು ನಮ್ಮ ಶಿವಮೊಗ್ಗದಲ್ಲಿ ವಾಟೆ ಹುಳಿ ಅಂತ ಕರೀತಾರೆ ಇದನ್ನು. ಇದು ತುಂಬ ಹುಳಿ ಇರುತ್ತೆ, ಚೆನ್ನಾಗಿ ಬರುತ್ತೆ ಮೀನು ಸಾರು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಹೆಚ್ಚಿಟ್ಟಿಟ್ಕೊಂಡಿರೋಂತಹ ಈರುಳ್ಳಿ, ಇದನ್ನು ನಾನು ಫಿಶ್ ಬೇಯಿಸುವಾಗ ಮಾಡ್ಕೊಳ್ತೀನಿ. ಇದು ನಾನು ಮಿಕ್ಸಿಗೆ ಹಾಕಲಿಕ್ಕೆ ಅಂತ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಟಿದ್ದೀನಿ. ಮತ್ತು ತುರಿದಿರುವಂಥ ತೆಂಗಿನಕಾಯಿ, ನಾನು ಒಂದು ಭಾಗದಷ್ಟು ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೀನಿ ಇಷ್ಟು. ಇದನ್ನ ನಾನು ಹೇಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ, ಅದಾದ ನಂತರ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಇಟ್ಕೊಂಡಿರೋ ಕೊಕೊನೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ನೀಟಾಗೆಲ್ಲ ತೆಗೆದು ಹಾಕ್ಕೊಳ್ತೀನಿ. ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸಿದ್ರು ಎಷ್ಟು ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಮೀನಲ್ಲಿ ಒಂದು ಸ್ಮೆಲ್ ಇರುತ್ತಲ್ವ, ಅದು ಸ್ಮೆಲ್ ಹಿಡಿಬಾರ್ದು. ನೀಟಾಗಿ ಬರಬೇಕು ಅಂದರೆ ಯಾವ ಥರ ಮಾಡಬೇಕು ತೋರಿಸ್ಕೊಡ್ತೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲನೂ ಮಿಕ್ಸ್ ಇಟ್ಕೊಂಡಿದ್ದಲ್ಲ, ಕೊತ್ತಂಬರಿ ಪೌಡ್ರ್ ಇರ್ಬೋದು, ಹುಳಿ ಇರ್ಬೋದು, ಹಾಗೆ ಬೆಳ್ಳುಳ್ಳಿ ಇರ್ಬೋದು, ಖಾರದ ಪುಡಿ ಇರ್ಬೋದು, ಅರಿಶಿನದ ಪುಡಿ ಇರ್ಬೋದು, ಅದನ್ನೆಲ್ಲನೂ ನೀಟಾಗಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ನೀವು ನೋಡಬಹುದು. ಅದ್ರ ಜೊತೆಗೆ ನಾನು ಇಂಪಾರ್ಟೆಂಟಾಗಿ ಇದನ್ನ ಹೇಳಲೇಬೇಕು, ಫಿಶ್ ಮಸಾಲ. ಇದು ನಮ್ಮ ಮೋದಿಕೇರ್ನಲ್ಲಿ ಸಿಗುವಂಥದ್ದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಏನಾದರೂ ಸ್ವಲ್ಪ ಕಡಿಮೆ ಇದ್ರೂ ಮಸಾಲೆನಲ್ಲಿ ಇದು 1 ಸ್ಪೂನ್ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಬರುತ್ತೆ. ಏನೂ ಕಡಿಮೆ ಇಲ್ಲ ಮಸಾಲೆ ಅನ್ನೋದನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಇದೊಂದು ಸ್ವಲ್ಪ ಬಳಸಿದ್ರೂ. ಏನು ಬಳಸಿಲ್ಲ ಅಂದರೆ ಸ್ವಲ್ಪ ಫಿಶ್ದು ಸ್ಮೆಲ್ ಎದ್ದು ಕಾಣಿಸುತ್ತೆ. ಅದನ್ನು ಬಳಸಿದ್ರೆ ತುಂಬ ಒಳ್ಳೆಯದು, ಟೇಸ್ಟಿಯಾಗಿ ಬರುತ್ತೆ. ನೀವು ಬಳಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನೋಡ್ತಾ ಇದ್ದೀರಾ, ನಾನು ಬಾಣಲೆಯನ್ನು ಸಹ ಪಾತ್ರೆಯನ್ನು ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಅದು ಬಿಸಿ ಆಗಿದೆ. ಹಾಗೆ ನಾನು ತುಂಬ ತೆಳ್ಳಗೆ ಹೆಚ್ಕೊಂಡಿದೆ ಅಲ್ಲ, ಆ ಆನಿಯನನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಈ ಥರ ಮಾಡೋದ್ರಿಂದ. ನೀವು ಈ ರೀತಿಯೇ ಮಾಡಿ, ನಾನು ಹೇಗೆ ಹೇಳಿದ್ದೀನಿ ಹಾಗೆ ಮಾಡಿದ್ರೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಬೇಕು ಹೇಗೆ ಬಂತು ಅಂತ. ಏಕೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮಲ್ಲಿ ತುಂಬ ಮೀನನ್ನೇ ತಿನ್ನೋರು ಜಾಸ್ತಿ. ಏಕೆಂದರೆ ಈ ಥರ ಟೇಸ್ಟಿಯಾಗಿ ರೆಸಿಪಿಗಳು ಮಾಡೋದ್ರಿಂದ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಹಾಗಾಗಿ ನೀವು ಈಗ ಚೆನ್ನಾಗಿಷ್ಟು ಫ್ರೈ ಆಗಿದೆ ಅಲ್ಲ, ಇವಾಗ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿರೋಂತಹ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು. ಇವಾಗ ಇದಿಷ್ಟು ಫ್ರೈ ಆಗಿದೆ, ನೀವು ನೋಡ್ಬೋದು. ಇದು ಫ್ರೈ ಆದಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ. ಇದು ಎಷ್ಟು ಫ್ರೈ ಸಾಧ್ಯನೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಫ್ರೈ ಮಾಡ್ಕೊಳ್ಳಿ. ಬರೀ 15 ನಿಮಿಷದಲ್ಲಿ ಮೀನು ಸಾಂಬಾರು ರೆಡಿ ಆಗಿಬಿಡುತ್ತೆ. ಮೀನು ಸಾರು ಅಂತ ಹೇಳ್ತೀವಿ. ರೆಡಿಯಾಗಿಬಿಡುತ್ತೆ. ಬರೀ 15 ನಿಮಿಷ ಸಾಕು. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ.
ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಮೀನು ಸಾರು. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತೀನಿ. ತುಂಬ ಗಟ್ಟಿ ದಪ್ಪ ಇಡೋದಿಲ್ಲ. ಸೊ ನೀವು ನೋಡ್ಬೋದು ನಾನು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಏಕೆಂದರೆ ಇದಕ್ಕೆ ಡೈರೆಕ್ಟಾಗಿ ಮೀನು ಪೀಸನ್ನು ಹಾಕಿಬಿಟ್ರೆ ಅದು ಮೀನು ಬೇಗ ಕರ್ಗೋಗಿಬಿಡುತ್ತೆ ಬೆಂದುಬಿಟ್ಟು. ಅದಕ್ಕೆ ಅದು ಆ ರೀತಿ ಆಗಬಾರ್ದು. ನೀಟಾಗಿ ಅದು ಬೇಯಬೇಕು. ತುಂಬ ಬೇಗ ಬೇಯೋದಲ್ವ ಮೀನು. ಹಾಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಆ್ಯಡ್ ಮಾಡ್ಕೊಳ್ತೀನಿ, ಸ್ವಲ್ಪ ಕುದಿ ಬರ್ತಿದ್ದ ಹಾಗೇ. ಇದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಕುದಿಸ್ತೀನಿ. ಉಪ್ಪು ಕರಗೋ ಥರ ಚೆನ್ನಾಗಿ ಕುದ್ದು ಅದು ಮಿಕ್ಸ್ ಆಗಿರುತ್ತೆ. ಇವಾಗ ಒಂದು ಕುದಿ ಚೆನ್ನಾಗಿ ಬಂದಿದೆ ನೋಡಿ, ಲೈಟಾಗಿ ಒಂದು ಕುದಿ ಬಂದಿದೆ. ಇವಾಗ ನಾನು ಇದಕ್ಕೆ ಒಂದು ಮೀನು ಪೀಸ್ಗಳನ್ನ ಹಾಕ್ಕೊಳ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಲ್ಲ. ಇದಕ್ಕೆ ನಾನು ಮೀನು ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಪೀಸ್ಗಳನ್ನ ಹಾಕಿಬಿಟ್ಟು ಸ್ವಲ್ಪ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ದೊಡ್ಡ ಊರಿನಲ್ಲಿ ಕುದಿಸ್ಬೇಡಿ, ಸಣ್ಣ ಊರಿನಲ್ಲಿ ಕುದಿಸೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೀನು ಸಾರು ಟೇಸ್ಟ್ ಬರಬೇಕು ಅಂದರೆ ಇದ್ರ ಮಸಾಲೆನ ಇದು ದೋಸೆ ಬ್ಯಾಟರ್ ಥರ ಟೇಸ್ಟಾಗಿ ರುಬ್ಕೊಳ್ಬೇಕು. ಸೊ ನೀವು ನೋಡ್ಬೋದು ಒಂದು ಕುದಿ ಬಂದಿದೆ, ಇದು ಆಗಿದೆ ಆಲ್ರೆಡಿ. ಸೊ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಮೀನುಗಳು ಸಹ, ಮೀನು ಪೀಸು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನೀವು ನೋಡ್ಬೋದು. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಮೀನು ಸಾರು ಯಾವತ್ತೂ ರುಚಿ ಸಿಗೋದು ಅದು ತಣ್ಣಗಾದ್ಮೇಲೆ. ಸೊ ಅದಕ್ಕೆ ನಾನು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದು ಈಗ ನಾನು ಸರ್ವ್ ಮಾಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ, ಎಷ್ಟು ರುಚಿಯಾಗಿರುತ್ತೆ. ಇದನ್ನು ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಜೊತೆ ಈ ಮೀನು ಕರಿಯನ್ನು ಹಾಕ್ಕೊಳ್ಳಿಕ್ಕೆ, ಮೀನು ಸಾರನ್ನು ಹಾಕ್ಕೊಂಡು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಸೈಡು ಕೊಟ್ಟೆ ಕಡುಬು ಅಂತ ಮಾಡ್ತಾರೆ ಬಾಳೆ ಎಲೆಯಿಂದ, ಅದಕ್ಕೂ ತುಂಬ ಟೇಸ್ಟಿಯಾಗುತ್ತೆ. ಸೊ ಇವಾಗ ನಾನು ರೈಸಿಗೆ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಎಸ್ ಫ್ರೆಂಡ್ಸ್, ನನ್ನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಮೀನು ಸಾರು ಮಾಡುವಂಥದ್ದು, ಸೊ ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಶಿವಮೊಗ್ಗ ಶೈಲಿಯ ಟೇಸ್ಟಿಯಾಗಿರುವಂತಹ ಮೀನು ಸಾರು, ಮೀನು ಕರಿ, ಫಿಶ್ ಕರಿ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿ ಬರುತ್ತೆ. ತುಂಬ ಬೇಗ ಮಾಡ್ಬೋದು, ಬರೀ 15 ನಿಮಿಷದಲ್ಲಿ ಆಗಿಬಿಡತ್ತೆ. ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವು ಮಾಡಿ ನೋಡಿ. ಹಾಗೆಯೇ ನಾವು ಹೆಚ್ಚಾಗಿ ಹುಣಸೆ ಹುಳಿಯನ್ನು ಬಳಸೋದಿಲ್ಲ, ಅದರ ಸಿಹಿ ಇರೋದ್ರಿಂದ. ನಾನ್ ವೆಜ್ ಯಾವುದಕ್ಕೂ ಅದರ ಸಿಹಿ ಇರೋದ್ರಿಂದ ಟೇಸ್ಟ್ ಕೊಡೋದೇ ಇಲ್ಲ, ಸಂಪೂರ್ಣವಾಗಿ ಟೇಸ್ಟ್ ತೆಗೆದುಬಿಡುತ್ತೆ ಹುಣಸೆ ಹುಳಿ. ಅದಕ್ಕೆ ನಾವು ಹೆಚ್ಚಾಗಿ ಇದೇ ಹುಳಿಯನ್ನು ಬಳಸೋದು. ಈ ಹುಳಿ ಬಳಸೋದ್ರಿಂದ ಮೀನಲ್ಲಿ ಒಂದು ಸ್ಮೆಲ್ ಇರುತ್ತಲ್ಲ, ಅಡ್ಡ ಸ್ಮೆಲ್, ಆ ಸ್ಮೆಲ್ ಕೂಡ ಬರೋಲ್ಲ. ಎಷ್ಟು ಟೇಸ್ಟಿಯಾಗಿ ಸಾಂಬಾರು ಸ್ಮೆಲ್ಲು ಇಷ್ಟ ಆಗುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನನಗೆ ಗೊತ್ತು, ಇದನ್ನು ನೀವು ಟ್ರೈ ಮಾಡಿದ್ರೆ ಇದೇ ರೀತಿಯಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಎಸ್, ಥ್ಯಾಂಕ್ಸ್. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.